ಬಜ್ಜಿ ತಿನ್ನುವಂಗಾಗೈತಿ. ಬಜ್ಜಿ ಮಾಡ್ಕೊಂತೀನಿ. ನಮ್ಮ ಅತ್ತಿ ಊರಿಗೆ ಹೋಗ್ಯಾಳ, ಅದಕ್ಕೆ ಬಜ್ಜಿ ಮಾಡ್ಕೊಳಕತ್ತೀನಿ. ಕೆಟ್ಟ ಜಿಪ್ಪುನಿ ಶೆಟ್ಟದಾಳ್ರಿ ನಮ್ಮ ಅತ್ತಿ. ವಾ ನಿಮ್ಗಿನ್ನೂ ಗೊತ್ತಿಲ್ಲ ಹೆಂಗದಾಳ ಅಂತೇಳಿ. ಅಯ್ಯೋ ಚಾದಾಗ ನೊಣ ಬಿತ್ತಂದ್ರೆ ಅದನ್ನ ಚೀಪ್ ಹೋಗುದು ಚಾ ಕುಡಿಯಕಿದಾಳ್ರಿ. ಅಂತ ಹಕನಾಕ್ ಕೆಡದಾಳ ನಮ್ಮ ಅತ್ತಿ. ಅಂತಾಕಿ ಕೈಯಾಗ ನಾವು ಹಾಳೆ ಮಾಡಕತ್ತೇನ್ರಿ. ತಿಳ್ಕೊರಿ ನಾ ಎಷ್ಟು ಗಟ್ಟಿ ಅಂತೇಳಿ. ಇವ್ರ ಮನೆಗೆ ಸಸಿಯಾಗಿ ಬಂದಿನಿ. ಒಂದ ದಿನ ನಾನು ಬಗಸಿದ್ದು ಅಡಿಗೆ ಮಾಡ್ಕೊಂಡು ತಿಂದಿಲ್ಲ. ಯವ್ವ ಪಾವ್ ಕಿಲೋ ಎಣ್ಣೆ ತಂದು ಒಂದು ವಾರ ಮಾಡಂತ. ಅದು ಏಟ್ ಹಾಕಿ ಮಾಡ್ಬೇಕು ಏಟ್ ಬಿಡ್ಬೇಕು ನೀವೇ ಹೇಳ್ರಿ. ದಿನ ಪ್ರತಿ ಬರೀ ಅದ ರೊಟ್ಟಿ ಬಿಟ್ರ ಅದ ಸಾರು. ಸಾರು ಅಂದ್ರೆ ಎಂತದಂತ ಮಾಡಿರಿ. ಅಯ್ಯೋ ದೇವ್ರ. ಮಗ್ಳ ಮನೆಯನ್ನೋರು ಒಂದೆರಡು ಬೆಂಡಿಕಾಯಿ ಹರ್ಕೊಂಬರೋದು. ಹರ್ಕೊಂಬಂದು ಅವನ ಪರ್ ಹೆಚ್ಚಿ ಅದನ್ನ ಬೆಂಡಿಕಾಯಿ ಲೊಡ್ಗ ಮಾಡ್ತಾಳ್ರಿ. ಇಟ್ಟು ಎಣ್ಣೆ ಹಾಕಿ ಅದ ರೊಟ್ಟ್ಯಾಗು ಅದ ಸಾರ್ನ್ಯಾಗು ಇದು ರೊಟ್ಟೆಗೂ ಅದ ಅನ್ನದಾಗು ಅದ ಹಿಂಗತಿ ಮಾಡ್ತಾಳ್ರಿ ನಮ್ಮ ಅತ್ತಿ. ಅಯ್ಯಪ್ಪ ಇನ್ನೊಂದಿನ ಮತ್ತ ಹಿಂಬರ್ಕಿ ಮನೆಯನ್ನವ್ರ ಹತ್ರ ಹೋಗ ಅಲ್ಲೇ ಒಂದೆರಡು ಬದ್ನಿಕಾಯಿ ಇಸ್ಕೊಂಬರ್ತಾಳ. ಪರ ಹೆಚ್ಚುದು ಬದ್ನಿಕಾಯಿ ಸಾರು ಮಾಡೋದು ಹಿಂಗತಿ ಮಾಡ್ತಾಳ್ರಿ ನಮ್ಮ ಅತ್ತಿ. ಯವ್ವ ಹಬ್ಬ ಹರಿದಿನದಾಗ ಏನ್ ಮಾಡ್ತೀರಂತ ಕೇಳ್ತೀರೇನೋ. ಅಯ್ಯೋ ಅದನ್ನ ಹೇಳುವಂಗಿಲ್ರಿ. ಅಯ್ಯೋ ದೇವ್ರ. ಹಬ್ಬದ ದಿನ ಬ್ಯಾಳಿ ಪಾಳಿ ಹಾಕಂಗಿಲ್ರಿ ನಾವು. ಮತ್ತೆ ಒಟ್ಟಿಗೆ ಏನ್ ತಿಂತೀರಿ ಅಂತೀರೇನೋ. ಯವ್ವ ದೇವ್ರ ಏನ್ ಕೇಳ್ತೀರಿ. ನಿಮ್ಮಂತರ ಮನೆಗೆ ಹೋಗ್ಬಿಟ್ಟು ಏನಂತ ಅಯ್ಯ ಹೋಳಿಗೆ ಮಾಡಿದ್ರೇನು ಆತನ ಅಡಿಗೆ ಅಂತ ಕೇಳ್ತಾರ. ಹ್ಞೂ ಅಂತ. ನಿಮ್ದು ಮಾಡಿಲ್ಲ ಅಂದ್ರ ಅಯ್ಯೋ ಶಿವನ ಏನ್ ಕೇಳ್ತೀವಾ ಒಂದು ಸೊಸಿ ತಂದಿನಿ. ಮೂದೇವಿ ನನ್ ಕೂಡ ಜಗ ಮಾಡೈತಿ. ಅದಕ್ಕೆ ಊಟನ ಉಂಡಿಲ್ಲ ನೋಡೇವ ನಾನು. ಇಂಥ ಹಬ್ಬ ಅಂದ್ರ ಹಬ್ಬ ಇಂಥ ದೊಡ್ಡ ಹಬ್ಬ ಏನೇನು ತಿಂದಿಲ್ಲ ಅಂತೇಳಿ ನಾಟಕ ಆಡಿ ಅವ್ರ ಮನ್ಯಾಗ 2 ಹೋಳಿಗೆ ತಿಂದು ಬಂದು ಮಕ್ಕಂತಾಳ್ರಿ. ಏಟಾಯ್ತು ನೋಡ್ರಿ ನಮ್ಮ ಅತ್ತಿ. ಉದ್ದು ಬಾಳೆವು ಇಟ್ಟು ಜಿಪ್ಪುನಿದ ತಾನು ಹೊಟ್ಟಿಗೇನು ಹೊರ್ಕಳಿ ಮಾಡ್ಕೊಳಂಗಿಲ್ಲ. ಆದ್ರೆ ನಮ್ಮ ಮಾತ್ರ ಏನೇನು ಇಲ್ಲ. ಅದಕ್ಕೆ ಇವತ್ತು ಮನೆಯಂಗಿಲ್ಲ ಬಜ್ಜಿ ಮಾಡ್ತೀನಿ. ಬಜ್ಜಿ ಗ್ಯಾಸ್ ತುಂಬಿಸಿ 3 ವರ್ಷ ಆತು. ಇನ್ನು ಆದ್ರೆ ಗ್ಯಾಸ್ ಖಾಲಿ ಆಗಿಲ್ಲ. ಬರೀ ಒಲಿ ಮ್ಯಾಗ ಮಾಡುತ್ತಾ ಅಡಿಗೆನ. ಒಲಿ ಮ್ಯಾಗ ಮಾಡು ಕಟ್ಟಿಗೆ ಏನು ಬರ ಬಂದಾವೇನು ಮಾಡ್ತಾಳ ದಿನ. ಅದು ಒಳಗೆ ಹಚ್ಚಂಗಿಲ್ರಿ. ಹಿತ್ತಲ ಬಾಲ್ದಾಗ ಹಚ್ಚಿ ಅಡಿಗೆ ಮಾಡ್ಬೇಕು. ಹಿತ್ತಲ ಬಾಲ್ದಾಗ ಒಂದು ಒಲಿ ಹುಡ್ಯಾಳ ಅಲ್ಲೇ ಅಡಿಗೆ ಮಾಡ್ಬೇಕು ನಾವು. ಇದನ್ನ ಮಾತ್ರ ಇಲ್ಲಿ ಸ್ವಚ್ಛಗೆ ಇಟ್ಟಿರ್ತಾಳ. ಏನು ಗ್ಯಾಸ್ ಮ್ಯಾಗ ಹಿಡಿದು ಒಟ್ಟು ಅವ್ರು ಹೆಂಗೆ ಮಾಡ್ತಾಳ ಗೊತ್ತನ್ರಿ. ಏನೋ ಯವ್ವ ನಮ್ಮ ಪಾರಕ್ಕ ಯವ್ವ ಅಡಿಗೆ ಬರೀ ಗ್ಯಾಸ್ ಮ್ಯಾಗ ಮಾಡ್ತಾಳ ಅನ್ನೋಂಗ ಮಾಡ್ತಾಳ. ಅಲ್ಲೇ ಒಂದು ಬೋಗಣಿ ಇಟ್ಟಾಡ್ರಿ ಬರೀ ಅದ್ರಾಗ ಮಾಡೋದು. ಮಾಡಿ ಅವನ ತೊಳೆದಿಟ್ಟು ಬಾಂಡಿದಾಗ ಹಾಕೊಂಡ್ಬಂದು ಗ್ಯಾಸಿನ ಕಟ್ಟಿ ಮ್ಯಾಗ ಇಟ್ಟು ಬಿಡುದು. ಯವ್ವ ನೋಡುವ ಎಷ್ಟು ಸ್ವಚ್ಛದ ನೋಡು. ಎಲ್ಲ ಗ್ಯಾಸಿನ ಮ್ಯಾಗ ಮಾಡ್ತಾಳ. ಬಾಬಾ ಅನ್ನೋದು ಹಿಂಗತಿ ಮಾಡ್ತಾಳ್ರಿ. ಏನೋ ನನ್ನ ಕಷ್ಟ ಸುಖ ಯಾರ ಹತ್ರ ಹೇಳ್ರಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡು ನೀವು ನಮ್ಮ ಅತ್ತಿ ಮುಂದೆ ಹೇಳ್ಬೇಡ್ರಿ. ನೀನು ಬರ್ಬರ್ತ ಮುಂದೆ ನೀವ ನೋಡ್ತಿರಲ್ಲ ನಮ್ಮ ಅತ್ತೆ ಹೆಂಗದ ಅಂತೇಳಿ. ಯವ್ವ ಆಗರ ಇಲ್ಲ ಪಟ ಪಾರಕ್ಕ. ಸ್ವಲ್ಪ ಸಮಯದ ನಂತರ ಈ ಮೂಗಿಗೆ ಬಜ್ಜಿ ವಾಸನೆ ಬರೋದು ಎಷ್ಟೋ ವರ್ಷಗಳಾಗಿತ್ತು. ಹಾ ಈ ಬಜ್ಜಿ ನೋಡೋಣ ಬಾಯಾಗ ಜುಳು 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 ಅಂತೇಳಿ ನೀರ ಹರಿಯಾಗತ್ತವು. ಈ ನಾಲಿಗೆದ ಕೇಳವಲ್ದು. ಏ ಬಜ್ಜಿಯ ಬಾರ ನನ್ನ ಬಾಯಾಗ ಬೇಡ ಬಾರ ಬಜ್ಜಿಯ ಅನ್ನಕತ್ತೈತಿ. ಆಹಾ ಇವೆಲ್ಲ ಬಜ್ಜಿ ನನಗೆ. ಇದೇನ ತುಂಬ ಬಜ್ಜಿ ವಾಸನೆ ಬರಾಕತ್ತಲ್ಲ. ತಡಿ ಸದ್ದು ಗದ್ಲಿ ಎಲ್ಲಾರ್ದ ಒಳಗೆ ಹೋಗ್ತೀನಿ. ಏನೋ ಮಾಡ್ದಂಗದ ನಮ್ಮ ಸೊಸೆ ನಾ ಇಲ್ಲ ಅಂತೇಳಿ. ಈಗ ನೋಡು ತುಡುಗ್ಬೇಕಿನ ಹೆಂಗ ಹಿಡ್ತೀನಿ. ಮುದೋಡಿದ್ರ ಒಂದು ಏನೇನು ತಿನ್ನಕ್ ಬಿಡಂಗಿಲ್ಲ. ಯವ್ವ ಎಷ್ಟೋ ದಿನದ ಆಸೆ ಇತ್ತು. ನಾಳೆಗೆ ಕೇಳಾಕತ್ತಿತ್ತು ಬಜ್ಜಿ ತಿನ್ನು. ಒಂದಿನ ಇವತ್ತು ಬಜ್ಜಿ ಮಾಡ್ಕೊಂಡಿನ ನಾಳೆ ಹೋಳಿಗೆ ಮಾಡ್ಕೊತೀನಿ. ನಾಡ್ದು ನನಗೆ ಏನು ಬೇಕು ಅದನ್ನ ಮಾಡ್ಕೊಂಡು ತಿಂತೀನಪ್ಪ. ಎಲ್ಲ ನಾ ಮನ್ಯಾಗ ಇಲ್ಲ ಅಂತೇಳಿ ಬಜ್ಜಿ ಪಡ್ಡು ದಾಸಿ ಕಾಸಿ ಹೋಳಿಗೆ ಹುಗ್ಗಿ ಎಲ್ಲ ಮಾಡ್ಕೊಂಡು ತಿನ್ನಕತ್ತಾಳ ಈಕಿ. ಐತೆ ಬಾ ಇವತ್ತಿಕ್ಕಿದ ವಾಲಗ ನನಗ ಮುದೋಡಿ ಅಂತ ಹೇಳಿ ಐತಿಡಿ ನಿಂದ ವಾಲಗ ಬುಜ್ಜಿ ಮಾಡ್ಕೊಂಡು ತಿಂದಾಳ. ಏನು ಇವ್ರ ಅಪ್ಪನ ಮನೆಯಾಗಿದ್ದ ಎಣ್ಣೆ ತೊಗೊಂಬಂದಿದ್ದಾಳ. ಯಪ್ಪ ಆ ಮುದೋಡಿ ಅಂತ ನಿಗರ್ತೇನೋ. ನಿಗರ್ತಿ ಅಂದ್ರೆ ಭಾರಿ ಚಲೋ ಆಗುತ್ತೇವ. ನಂದ ಸಾಮ್ರಾಜ್ಯ ಇದು. ಈ ಮನೆ ನಾನೇ ಹೊಡ್ತೇಕೀನಿ. ದಿನ ದೇವ್ರ ಮುಂದೆ ಕುತ್ಕೊಂಡು ನಾ ಬೇಡ್ಕೊಂತೀನಿ. ಭಗವಂತ ನಮ್ಮ ಅತ್ತಿನ ಯಾ ಕರ್ಕೊಂಡು ಹೋಗ್ತಿ ಅಂತಿ. ಆ ಭಗವಂತಾಗ ನಾ ಎಷ್ಟು ಬೇಡ್ಕೊಂಡ್ರು ಒಟ್ಟಾಗ ಹೋಗವಲ್ದು ಮುದುಕಿ. ಕೊರೋನಾದಾಗ ಎಂತೆಂತ ಬಂತು ದೊಡ್ಡ ರೋಗ ಒಟ್ಟು ಹೋದು. ಈ ನಮ್ಮ ಅತ್ತಿ ಏನೇನು ಬರಲಿಲ್ಲ ನೋಡ್ಯವ. ಅದಕ್ಕೆ ಏನು ಆಗ್ಲೇ ಇಲ್ಲ. ಕೊರೋನಾ ಬಂದು ನಿಗುತ್ತು ತೋರಿಸಿ ಮಾಡಿದ್ದೆ ಅದಕ್ಕೆ ಬರಲೇ ಇಲ್ಲ. ಯವ್ವ ಏನಂತೀರಿ ಒಟ್ಟು ಗಟ್ಟಿ ಪಿಂಡ ಐತವ ನಮ್ಮ ಅತ್ತಿದು.
ಹುಚ್ಚಿ ಅಂತ ಹೆಸರಿಟ್ಕೊಂಡು ನನ್ನ ಹುಚ್ಚಿ ಮಾಡಿದನ್ಲೇ. ಇದೇ ನೀವು ನಮ್ಮ ಅತ್ತೆದು ದನಿ ಊರಿಗೆ ಹೋಗ್ಯಾಳ. ಅದು ಹೆಂಗ? ನನ್ನ ಭ್ರಮೆ ಇರ್ಬೇಕು. ಭ್ರಮೆ ಅಲ್ಲಲೇ ಹುಚ್ಚಿ, ಹೊಳ್ಳಿ ತಿರುಗಿ ನೋಡು. ಊರಿಗೆ ಹೋಗಿದ್ದ ಆತು, ಊರಾಗಿತ್ತು ಬಂದಿದ್ದು ಆತು. ನಾ ಇಲ್ಲ ಅಂತೇಳಿ ಅಲ್ಲಲ್ಲ ಬಜ್ಜಿ ಮಾಡ್ಕೊಂಡು ಬಜ್ಜಿ ಮೇಯಕತ್ತೇನ್ಲೇ. ಬಜ್ಜಿನ ಅದು ಎತ್ತೆದು ಅದು ಹೆಂಗ್ ಬಂದನು ಐತಿ ಮುದಿಕೆ. 3-4 ದಿನ ಬರಂಗಿಲ್ಲ ಅಂದಿಲ್ಲ. ಎತ್ತೀನಿ 3-4 ದಿನ ಬರಂಗಿಲ್ಲ ಅಂದಿದ್ದಲ್ಲ. ನಾ ಬೇಕಂತ 3-4 ದಿನ ಹೊತ್ತೀನಿ ಅಂತೇಳಿ ಊರಿಗೆ ಹೋಗ್ತೀನಿ ಅಂತೇಳಿ ಸುಳ್ಳು ಹೇಳಿ ಹೋಗಿದ್ನಲ್ಲೇ. ನಾ ಇಲ್ಲ ಅಂತೇಳಿ ಬಗೆ ಬಗೆ ತಿನಿಸುಗಳು ಅಬಾ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  ಏನು ಇಟ್ಟೆಲ್ಲ ಮಾಡ್ಕೊಂಡು ತಿನ್ನಕತ್ತಾಳ. ಏನು ನಾನು ನಿಗರ್ ಹೋಗ್ಬೇಕಿತ್ತ ನಿನಗ? ನಾ ಇಲ್ಲಾರ್ದಾಗ ನನ್ನ ಬಗ್ಗೆನೇ ಇಟ್ಟೆಲ್ಲ ಮಾತಾಡ್ತೀಯ ಅಲ್ಲಿ? ನನ್ನ ಮುಂದೆ ಎತ್ತಿ ಎತ್ತಿ ಅಂತೇಳಿ ಈ ಹಿಂದೆ ನೋಡಿದ್ರ ಹಿಂಗೆಲ್ಲ ಮಾತಾಡ್ತೀಯ ಅಲ್ಲಿ? ಅದು ಎತ್ತಿ ಎತ್ತಿ ಅದು ಎತ್ತಿ ಅದು ಎತ್ತಿ ನಿನಗಂತ ಮಾಡಿ ನಿನ್ನ ಬಜಿನ ತಗೋ ತಿನ್ನ. ನನಗೆ ಗೊತ್ತಿತ್ತು ನೀನು ಮನೆ ಬಿಟ್ಟು ಭಾಳ ದಿನ ಇರಂಗಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಿನಗಂತ ಮಾಡಿ ಅಂತ ಹೋಯ್ತಿ ಬೀಚಿನ ತಿನ್ನು. ಲೇ 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 ನಾಟಕ ಆಡ್ತೀಯ? ನಾಟಕಿ ಪ್ಲೇಟ್ ಎಟ್ಲಗೂ ತಿರುಗಿ ಹಾಕಿ ನೋಡು. ನನಗೇನು ಗೊತ್ತಿಲ್ಲ ಅಂತ ಮಾಡಿ ನಾನೇನು ನಾಟಕ ನೀ ಮಾತಾಡ್ಕೊಂಡಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ಈಗ ಎತ್ತಿನ ಹಂಗ ಸುಮ್ಮನೆ ಅದು ಒಂದು ನಾಟಕ ನೋಡಿದ್ನ. ಅದನ್ನ ಹಂಗ ಸುಮ್ಮನೆ ಅದು ಹಂಗ ಇದು ಮಾಡ್ಕೊಂತ ಇದು ಮಾಡಿದೆ. ಆಗ ಎತ್ತಿ ನಿನಗೇನಾರ ಆಗ್ಲಿತ್ತಿನ ಇಲ್ಲವ ಎತ್ತಿ ಎತ್ತಿ ತಗೋ ಬಜ್ಜಿ ತಿಂದು ಎತ್ತಿ. ಊರಾಗಿದ್ದ ಬಂದು ತಗೋ ಎತ್ತಿ ನಿನಗಂತ ಬಜ್ಜಿ ಮಾಡಿ ನೋಡಿ. ಬಿಸಿ 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 ಆಗ ಎತ್ತಿ ಬಜ್ಜಿ ತಿನ್ನು. ಈ ಬಜ್ಜಿಗೆ ಎಣ್ಣೆ ಕುಸ ಹೋಗತ್ತನ? ಯಾರು ಕರಿ ಅಂದಿದ್ರು ನಿನಗೆ ಬಜ್ಜಿನ? ಏನ್ ನಿಮ್ಮ ಅಪ್ಪನ ಮನೆಯಾಗಿಂದ ತಂದೇನು ಎಣ್ಣಿನ? 1/2 ಕಿಲೋ ಎಣ್ಣೆ 1 ವಾರ ಮಾಡ್ಬೇಕು. ಅದು ಬಿಟ್ಟು ಹಿಂಗ ದಿನ ಪ್ರತಿ ಬಜ್ಜಿ ಮಾಡ್ಕೊಂಡ್ರ ಎಣ್ಣೆ ತರೋಡಿ ಯಾರು? ಹಂಗಾರೆ ನಿಮ್ಮ ಅಪ್ಪ ಹೇಳು ಒಂದು ಬ್ಯಾರಲ್ ಎಣ್ಣೆ ಉಳಿಸಿ ಹೋಗಂತೇಳಿ. ಇಲ್ಲ ಮನೆ ಒಳಗೆ ಕುಂತು ಬಿಡ ಎತ್ತಿ ಚಿಮ್ನೆಗೆ ಬ್ಯಾರಲ್ ತಂದು ಉಳಿಸ್ಬಿಡ ಅಂತ ಹೇಳ್ತೀನಿ ನಮ್ಮ ಅಪ್ಪಗ. ಕಡ್ಡಿ ಕೊರೋದು ಹೋಗೋದು ಬಿಡ್ತಾನೆ ಬಗ್ ಅಂತ ಹೋಗಿ ಕೇಳ್ತಾಗ ನಿನ್ನಿಗ್ರ ತಪ್ತತಿ. ಏನ ಅಂದಿಲ್ಲಲ್ಲೇ? ಏನಿಲ್ಲ ಎತ್ತಿ ದಣದ ಬಂದಿತ್ತು ಬಜ್ಜಿ ತಿನ್ನು. ಚಾ ಮಾಡ್ತೀನಿ, ಚಾ ಕುಡಿಯಕಂತೆ. ತಾ ಇನ್ನೊಂದ್ಸತಿ ಇಂಥ ಬಜ್ಜಿ ಮಾಡಿದೆ ಅಂದ್ರೆ ನೋಡು ಮತ್ತೆ ನೀನು ತಾ ಇಲ್ಲ ಒಂದು ತಾಟ. ಬಜ್ಜಿ ಮಾತ್ರ ಬಾರಿ ಅದಾವ. ಚಾ ಕಿಡ್ತೀನಿ ಅಂದಲ್ಲ, ಚಾ ಕಿಡೋಗು. ಬಜ್ಜಿ ಮಸ್ತ್ ಅದಾವ. ಹೋಗು ಚಾ ಕಿಡೋಗು. ಅದು ಏತಿ ನನಗೊಂದು ಬಜ್ಜಿ. ಓಯ್ಯೋ ನಿನಗೂ ಒಂದು ಬಜ್ಜಿ ಕೊಡ್ತಿದ್ನ್ಯಾ? ಇವತ್ತ ಇವತ್ತ ಶನಿವಾರ ಅಲ್ಲ, ನಮ್ಮಪ್ಪ ಉಪವಾಸ ಇರ್ತೀಯಲ್ಲ ನೀನು. ಅದಕ್ಕೆ ನೀನು ಕೊಡ್ಲಿಲ್ಲವಾ? ಮತ್ತೆ ನೀನು ಉಪವಾಸಕ್ಕೆ ನಾ ಯಾಕೆ ಬಂಗ ತರ್ಬೇಕು? ಹೋಗು ಚಾ ಮಾಡ್ಬೇಕು. ಹೋಗು ನನ್ನ ಸುಶಿ, ನನ್ನ ಮುದ್ದು ಸುಶಿ ಹೋಗು. ಅಯ್ಯೋ ದೇವ್ರೆ, ಕೈ ಬಂತತ್ತು ಬಾಯಿ ಬಲಾದಂಗಾತಲೇ ಅವ. ನಾನೇ ಮಾಡಿದ ಬಜಿ, ನನ್ನ ಕೈ ತಪ್ಪಿದ ಬಜಿ, ಹೊದ್ದಾಗಿ ಕುಕ್ಕಿತಲ್ಲೋ, ತಿಂದು ಹಾರಾಡಿ ಹೋಗಿತಲ್ಲೋ, ನಮ್ಮತ್ತಿ ಹದ್ದಾಗಿ ಬಂದಿತಲ್ಲೋ, ಕಮ್ಮನ ಬಜಿ ತಿಂದು ಹಾರಾಡಿ ಹೋಗಿತಲ್ಲೋ. ಹೆಂಗಿತ್ರಿ ನಮ್ಮ ವಿಡಿಯೋ? ನೋಡ್ರಿ, ನಾನು ಸೊಸಿ ನನಗೆ ಚೈ ಅಂತ ಸಾಕು ಬಂದ. ಈಗಿತ್ತಿ ನಮ್ಮ ಮೊದ್ಲ ನಾನು ಸೊಸಿಯಾಗಿ ಬಂದೀನಿ ಮನೆಗೆ. ನನಗೆ ನಾಟಕ ತೋರ್ಸಕ್ ಬಂದ. ಹೆಂಗೈತ್ರಿ ಚಮಕ್? ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನೀವು ಹಂಗೆ ಪ್ರೋತ್ಸಾಹಿಸಿದ್ರಿ ಅಂದ್ರೆ ಹಂಗೆ ದಿನ ಇಂಥ ವಿಡಿಯೋ ಬಿಟ್ಟೇ ಬಿಡ್ತೀನಿ ರೀ. ನನ್ನ ಸೊಸಿಗೆ ನಾನು ಚಳಿ ಹಣ್ಣು ತಿನ್ನಿಸ್ತೀನಿ ರೀ. ನನ್ನ ಸೊಸಿ ರಾಕ್ ಅಲ್ರಿ, ಆಕಿ ಶಾಕ್, ನಾನು ರಾಕ್. ಹೆಂಗ್ರಿ ನನಗೆ ಚಳಿ ಹಣ್ಣು ತಿನ್ಸಾಕ್ ಬರ್ತಾರ್ರಿ ನನ್ನ ಸೊಸಿ. ಹಿಂಗೆ ದಿನ ಒಂದು ಕತೆ ಜೊತೆ ಬರ್ತೀನಿ ರೀ. ಅತ್ತೆ ಸೊಸಿದು ಸಾಕತ್ತಾಗಿರೋವಂಥ ರಗಡಾಗಿರೋವಂಥ ಕತೆ ತೊಗೊಂಬರ್ತೀನಿ. ಪ್ಲೀಸ್ ನೋಡ್ರಿ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸಾಕತ್ತನ್ರಿ. ಬರನ್ರಿ ಸರನ್ರಿ ಅಪ್ಪ.